ಇಡೀ ತಾಲೂಕಿನ ಜನ ನಿರೀಕ್ಷೆ ಇಟ್ಟಿದ್ರು SR ಗೌಡ್ರು ಗೆದ್ದೇ ಗೆಲ್ತಾರೆ ಅಂತ. ಈಗ ಗೆದ್ದಿದ್ದೀರಾ. ಮೊದಲು ಸಿರಾಕ್ಕೆ ಕಾಲಿಟ್ಟ ತಕ್ಷಣ ನಮಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ. ತುಂಬ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಫೋನ್ ಮಾಡಿದ್ರು ರಿಸಲ್ಟ್ ಏನಾಯಿತು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಮಾನಿಗಳಿಗೆ ಹೇಳೋದಾದರೆ? ಈ ತಾಲೂಕಿನ ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಹಾಗೂ ನನ್ನ ಹಿತೈಷಿಗಳು, ನನ್ನ ಆತ್ಮೀಯ ಸ್ನೇಹಿತರಿಗೆ ವಿಶೇಷವಾಗಿ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಟರ್ಮಲ್ಲಿ ಏನು ಗುರಿ ಇಟ್ಕೊಂಡಿದ್ದೀರಾ? ಈ ಬಾರಿ ಈ ಒಂದು ಹೈನುಗಾರಿಕಾ ಕ್ಷೇತ್ರ ಸಾಮಾನ್ಯ ವರ್ಗದವ್ರಿಗೆ, ಹಿಂದುಳಿದ ವರ್ಗದವ್ರಿಗೆ, ತೀರಾ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಒಂದು ಕ್ಷೇತ್ರ ಇದರಲ್ಲಿ ಅವ್ರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೇನಾದರೂ ಕೂಡ ಅವರಿಗೆ ಜೀವನಕ್ಕೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಇವತ್ತು ಗೆದ್ದಿರ್ತಕ್ಕಂಥ ನಿರ್ದೇಶಕರುಗಳ ಮೇಲಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಉತ್ತಮವಾದಂಥ ದರ ಕೊಡ್ತಕ್ಕಂಥದ್ದು, ಅವರಿಗೆ ಒಳ್ಳೆಯ ಸವಲತ್ತುಗಳು ಕೊಡ್ತಕ್ಕಂಥದ್ದು ಮತ್ತು ಹೈನುಗಾರಿಕೆ ನಡೆಸೋದಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರಿಗೆ ನಾನು ಹೆಚ್ಚಿನ ಶಕ್ತಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು, ಸ್ಥಳೀಯವಾಗಿ ಶಾಸಕರು ಕೂಡ ಕಾಂಗ್ರೆಸ್ನವರೇ ಆಗಿದ್ದು, ಈ ಒಂದು ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಮುಜುಗರ ತಂದಿದೆಯಾ ಸರ್? ಇರ್ಬೋದು. ಚುನಾವಣೆಯಲ್ಲಿ ಅವತ್ತು ಅವರ ಪಾರ್ಟಿಗೆ ಅವರ ಶಾಸಕರು ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಜನಾಭಿಪ್ರಾಯ, ನಮ್ಮ ಮತದಾರರ ಒಲವು, ಹಿಂದೆ ನಾನು 10 ವರ್ಷಗಳ ಅವಧಿನಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ನಮ್ಮ ಎಲ್ಲ ಇವತ್ತು ಮತದಾರ ಬಂಧುಗಳು ನನಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈ ಶಾಸಕರಾಗಲಿ ಇನ್ನೊಬ್ಬರಾಗಲಿ ಮತದಾರನ ಅದೇ ರೀತಿಯಲ್ಲಿ ತಡೆ ಹಿಡಿಯೋಕ್ಕಾಗೋದಿಲ್ಲ. ಯಾಕೆಂದರೆ ಮತದಾರರು ಒಳ್ಳೆಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆ ರೀತಿಯಲ್ಲಿ ಕೂಡ ನನಗೂ ಕೂಡ ಮಾಡಿದೆ. ಈಗ ಅದೇ ರೀತಿ ಈ ಒಂದು ಗೆಲುವು ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಏನಾದರೂ ಶಕ್ತಿ ತುಂಬುತ್ತಾ ಸರ್? ಹೌದು, ಈಗೇನಾಗಿದೆ, ಮುಂಬರುವ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ NDA ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ಯಾರಿಗೂ ಕೂಡ ಒಂದು ರೀತಿ ಸ್ಪಿರಿಟ್ಟು, ಪ್ರೋತ್ಸಾಹ ಬರ್ತಕ್ಕಂಥ ಒಂದು ಮೊದಲನೇ ಹೆಜ್ಜೆ ಆಗಿರ್ತಕ್ಕಂಥದ್ದು ಈ ಚುನಾವಣೆ. ಯಾಕೆಂದರೆ ಎರಡೂ ಪಕ್ಷಗಳು ಮುಖಂಡರುಗಳಿಗೂ ನನಗೆ ಹೆಚ್ಚಿನ ಸಹಕಾರವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಎಲ್ಲ ನಮ್ಮ ಕಾರ್ಯಕರ್ತಗಳಲ್ಲಿ ಇವತ್ತು ಹೊಸ ಸ್ಪಿರಿಟ್ಟು ಇವತ್ತು ಪ್ರಾರಂಭ ಆಗಿದೆ. SR ಗೌಡ್ರು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಾಗೋ ಸಂಭವನೂ ಕೂಡ ಇದೆಯಾ ಸರಿ? ಅಧ್ಯಕ್ಷ ಆಗೋ ಸಂಭವ ಭಾಳ ಕಡಿಮೆ. ಎಲ್ಲರ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಮನಸ್ಸಲ್ಲಿ. ಥ್ಯಾಂಕ್ ಯು.